ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಟಿಫನ್ನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ. ತರಕಾರಿ ಪಲಾವ್ ಅಂತೀವಿ. ಸೊ ಇವಾಗ ಅಕ್ಕಿ ನೆನೆ ಹಾಕ್ತೀನಿ. ಅದಕ್ಕೆ ನಾನು 2 ಲೋಟ ಅಕ್ಕಿ ನೆನೆ ಹಾಕಿದ್ದೀನಿ. ಇವಾಗ ಅಂದರೆ ಇದು 1 ಇದೆ. 1 ಇಡೀ ನಾನು ಬಾಸುಮತಿ ರೈಸ್ ಹಾಕ್ತೀನಿ ನೋಡಿ. ಅದ್ರ ಜೊತೆಗೆ ಬಾಸುಮತಿ ರೈಸ್ ಹಾಕಿದ್ದೀನಿ. ಸೊ ಇವಾಗ 2 ಲೋಟ ಆಯಿತು. 1 ಮಾಮೂಲಿ ರೈಸು, ಇದು ಬಾಸುಮತಿ ರೈಸು. ಪಲಾವ್ಗೆ, ಬಿರಿಯಾನಿಗೆ ಎಲ್ಲ ಈ ರೈಸ್ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಪಲಾವು. ಸೊ ಇದನ್ನು ನೆನೆ ಹಾಕೋಣ ನೋಡಿ. ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಕಿ ನೆನೆಯುತ್ತೆ. ಅಕ್ಕಿ ನೆನೆ ಹಾಕಿದ್ದೀನಿ. ನಾನು ಬೀನ್ಸ್ ಇಷ್ಟಿದೆ, ಸೊ ಬೀನ್ಸ್ ಪಲ್ಯ ಮಾಡಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ ಪಲಾವ್ಗೆ ಅಂತ ನೋಡಿ. ನಾರೆಲ್ಲ ಬಿಡಿಸಿ ರೆಡಿ ಮಾಡಿದ್ದೀನಿ. ಇವಾಗ ಕಟ್ ಮಾಡಬೇಕಷ್ಟೇ. ಹುಳ್ಳಿಕಾಯಿದು ನೋಡಿ, ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಹುಳ್ಳಿಕಾಯಿ ಕಟ್ ಮಾಡಿದ್ದೀನಿ. ನಾನು ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಬರುತ್ತೆ. ಸೊ ಹುಳ್ಳಿಕಾಯಿದು, ಬೀನ್ಸ್, ಕ್ಯಾರೆಟ್ 1 ತೊಗೊಂಡಿದ್ದೀನಿ. ಇದು ಸಣ್ಣ ಕಟ್ ಮಾಡ್ತೀನಿ ನೋಡಿ. ಕ್ಯಾರೆಟ್ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ. 1 ಆಲೂಗಡ್ಡೆ ಸಾಕು. ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ಬಟಾಣಿ ಇತ್ತು, ಅದು ಮಾತ್ರ ಹಾಕಿದ್ದೀನಿ. ಇವಾಗ ತರಕಾರಿ ಕೆಲಸ ಮುಗಿತು. ಇವಾಗ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ನೋಡಿ. 2 ಈರುಳ್ಳಿ ಉದ್ದುದ್ದ ಕುಯ್ಕೊತೀನಿ ಪಲಾವ್ಗೆ. ಈರುಳ್ಳಿ ಉದ್ದುದ್ದ ಕುಯ್ದಿದ್ದೀನಿ. ಸೊ ಇವಾಗ ಟೊಮೆಟೊ ಕುಯ್ಕೊಳ್ಳೋಣ. ಈರುಳ್ಳಿ ಆಯಿತು, ಕುಯ್ದಿದ್ದೀನಿ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಕುಯ್ಯೋದು ನೋಡಿ. 2 ಹಸಿಮೆಣ್ಸಿನ್ಕಾಯಿ ಸಾಕು, ಉದ್ದುದ್ದ ಕುಯ್ತೀನಿ. ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕುಯ್ದಾಯಿತು. ಇವಾಗ ವೆಜಿಟೇಬಲ್ ಪಲಾವ್ಗೆಲ್ಲ ರೆಡಿಯಾಗಿದೆ. ತರಕಾರಿ ರೆಡಿ ಇದೆ, ರೈಸ್ ರೆಡಿ ಇದೆ, ಇದು ಅಕ್ಕಿ ನೆನೆ ಹಾಕಿದ್ದು, ಟೊಮ್ಯಾಟೊ ರೆಡಿ ಇದೆ, ಹಸಿಮೆಣ್ಸಿನ್ಕಾಯಿ ರೆಡಿ ಇದೆ, ಕೊತ್ತಂಬರಿ ಸೊಪ್ಪು ರೆಡಿ ಇದೆ. ಇವಾಗ ಕಟ್ಟಿಂಗ್ ಎಲ್ಲ ಮುಗೀತು ನೋಡಿ. ಈರುಳ್ಳಿನೂ ಕಟ್ಟಿಂಗ್ ಆಯಿತು. ಎಲ್ಲ ಕಟ್ಟಿಂಗ್ ಮುಗಿದ್ರೆ ಬೇಗ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಬೇಕು. ಕುಕ್ಕರ್ ಬಿಸಿಯಾಗಿದೆ. ಎಣ್ಣೆ ಹಾಕೋಣ, ತುಪ್ಪ ಹಾಕೋಣ ನೋಡಿ. ಎಣ್ಣೆ ಹಾಕಿದ್ದೀನಿ, ತುಪ್ಪನೂ ಹಾಕಿದ್ದೀನಿ. ನಾನು ಬಳಸೋದು ಜೀವಾಗ್ತಿ ತುಪ್ಪ. ಮೊದಲಿಗೆ ಕಸ್ತೂರಿ ಮೆಂತ್ಯ ಹಾಕಿದೆ, ನಕ್ಷತ್ರ ಮೊಗ್ಗು ಹಾಕಿದ್ದೀನಿ, ಸ್ಟಾರು, ಸೋಂಕಾಳು ಹಾಕಿದ್ದೀನಿ, ಸ್ವಲ್ಪ 2 ಪಲಾವ್ ಎಲೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಈರುಳ್ಳಿ ಮತ್ತು 2 ಲವಂಗ ಹಾಕಿದ್ದೀನಿ ನೋಡಿ. ಈರುಳ್ಳಿ ಉದ್ದುದ್ದ ಕುಯ್ದಾಯಿತು. ಇವಾಗ ಟೊಮೆಟೊ ಟೊಮೆಟೊ ಕಟ್ ಮಾಡೋಣ. ಟೊಮೆಟೊ 2 ಎತ್ಕೊಂಡಿದ್ದೀನಿ. ಇದು ಸಣ್ಣದಾಗಿ ಕುಯ್ಕೊಬೇಕು ಟೊಮೆಟೊ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಬಿಡಬೇಕು. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವೆಲ್ಲ ಹಾಕಿದ್ದೀನಿ. ಸೊ ಇವಾಗ ಚೆನ್ನಾಗಿ ಫ್ರೈ ಆಯಿತು. ಎಣ್ಣೆ ಬಿಡ್ತಾಯಿದೆ. ಇವಾಗ ತರಕಾರಿ ಹಾಕೋಣ. ತರಕಾರಿ ಆಲೂಗಡ್ಡೆ, ಹುಳ್ಳಿಕಾಯಿ, ಬಟಾಣಿ, ಕ್ಯಾರೆಟು ನಾನು ಇಷ್ಟ ಹಾಕಿದ್ದೀನಿ. ಸೊ ನಿಮಗೆ ಬೇಕಾದ್ರೆ ನಿಮಗೆ ಇಷ್ಟವಾದ ತರಕಾರಿ ಎಲ್ಲ ಹಾಕ್ಕೊಳ್ಳಿ. ಇವಾಗ ಫ್ರೈ ಮಾಡಿ ತರಕಾರಿ ಎಲ್ಲ ಫ್ರೈ ಆಗಬೇಕು ನೋಡಿ. ಎಣ್ಣೆ ಬಿಡ್ತಾಯಿದೆ. ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಹಾಕೋಣ. ಸ್ಪೈಸಸ್ಸು ಬೆಳಿಗ್ಗೆ ಅರಿಶಿನ ಹಾಕಿದ್ದೀನಿ, ಲವಂಗ ಪೌಡರ್ ಹಾಕಿದ್ದೀನಿ, ಧನಿಯಾ ಪೌಡರ್ 1 ಸ್ಪೂನು, MTR ಗರಂ ಮಸಾಲ ಹಾಕಿದ್ದೀನಿ, ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ, ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ, ಪೆಪ್ಪರ್ ಪೌಡರ್, ಆಚಿ ಬಿರಿಯಾನಿ ಅದು 1/2 ಸ್ಪೂನ್ ಹಾಕಿದ್ದೀನಿ, ಆಚಿ ಬಿರಿಯಾನಿ ಪೌಡರ್, ಎಲ್ಲ ಸ್ಪೈಸಸ್ ಹಾಕಿದ್ದೀನಿ, ಎಲ್ಲ ಮಸಾಲೆ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲ ಹಾಕಬೇಕು. ಇವಾಗೆಲ್ಲ ಫ್ರೈ ಮಾಡೋಣ. ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ. ಸೊ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿದ್ದೀನಿ. ಇವಾಗ ನೀರು ಹಾಕ್ತೀನಿ ನೋಡಿ. 2 ಲೋಟ ಅಕ್ಕಿಗೆ ನಾನು 3 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ನನಗೆ ಉದ್ರಾಗಬೇಕು, ಅದಕ್ಕೇ ಯಾಕಂದರೆ ಇನ್ನೊಂಚೂರು ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿದ್ದೀನಿ. ಇವಾಗ ಕುಕ್ಕರ್ ಹಾಕಿ 2 ವಿಷಿಲ್ ಕೂಗ್ಸೋಣ. ಸಾಕು ಇಟ್ಟಿದ್ದೀನಿ. ಇವಾಗ 2 ವಿಷಿಲ್ ಕೂಗಬೇಕು, ಆಮೇಲೆ ಪಲಾವ್ ರೆಡಿ ಆಗುತ್ತೆ. ಬಿಸಿ ವೆಜ್ ಪಲಾವ್ ರೆಡಿಯಾಗಿದೆ ನೋಡಿ. ಗಮ್ಮಂತ ಇದೆ. ಇವಾಗ ಕುಕ್ಕರ್ ಇಳಿಸಿ ಪ್ಲೇಟ್ಗೆ ಹಾಕಿದೆ.